ಕೆಲವೇ ನಿಮಿಷಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕಸ್ಟಡಿಗೆ ಸಂಬಂಧಪಟ್ಟ ಹಾಗೆ ಆದೇಶ ಹೊರಗಡೆ ಬರುತ್ತೆ. ಯಾವ ರೀತಿಯಾದಂತಹ ಆದೇಶ ಹೊರಗಡೆ ಬರುತ್ತೆ ಅನ್ನುವಂತಹ ಕುತೂಹಲ ಇದೆ. ಪೊಲೀಸ್ ಕಸ್ಟಡಿಗೆ ನೀಡ್ತಾರೆ ಅಂತಂದ್ರೆ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಒಪ್ಪಿಸಲಾಗುತ್ತೆ? ಸದ್ಯ SIT ಅಧಿಕಾರಿಗಳು ಕೇಳಿರೋದು 15 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ನೀಡಿ ಅಂತ ಹೇಳಿ. ಅದರಲ್ಲಿ ಒಂದಿನ ಆಗೋಗಿದೆ. ಹಾಗಾಗಿ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ನೀಡಿ ಅನ್ನುವಂತಹ ಮನವಿಯನ್ನ SITಯ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಹೊಳೆನರಸೀಪುರ ಟೌನ್ ಠಾಣೆಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ಹೀಗಾಗಿ ಅಷ್ಟು ದಿನ ಕೊಡುವಂತಹ ಅವಶ್ಯಕತೆ ಏನಿದೆ? ಒಂದು ದಿನ ಕೊಟ್ರೆ ಸಾಕು, ಒಂದು ದಿನ ಕೊಡುವಂಥಕ್ಕೆ ಮಾತ್ರ ಅವಕಾಶ ಇರೋದು, ಅಷ್ಟು ಮಾತ್ರ ಕೊಟ್ರೆ ಸಾಕು ಕಸ್ಟಡಿಗೆ ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು. ಹಾಗಾಗಿ ನ್ಯಾಯಾಧೀಶರ ತೀರ್ಮಾನ ಏನಾಗಿರುತ್ತೆ, ಅವರ ಆದೇಶ ಏನಾಗಿರುತ್ತೆ ಅನ್ನುವಂಥ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. 2 ಪ್ರಕರಣಗಳು ಕೋರ್ಟ್ ಆವರಣದಲ್ಲಿ ಸದ್ಯ ಇರೋದು, ತೀರ್ಪು ಹೊರಗಡೆ ಬರೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರೋದು. ಒಂದು ಮೊನ್ನೆ ನಡೆದಂತಹ ವಿಚಾರಣೆ, ಭವಾನಿ ರೇವಣ್ಣ ಅವರ KR ನಗರ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ತೀರ್ಪನ್ನ ಇವತ್ತಿಗೆ ಕಾಯ್ದಿರಿಸಲಾಗಿದೆ. ಆ ತೀರ್ಪು ಕೂಡ ಇವತ್ತು ಹೊರಬರೋದಿದೆ. ಮತ್ತೊಂದು ಕಡೆಗೆ ಈಗ ಪ್ರಜ್ವಲ್ ರೇವಣ್ಣ ಅವರ PCನ ಅಥವಾ JCನ ಕಸ್ಟಡಿಗೆ ಸಂಬಂಧಪಟ್ಟಂತಹ ಆದೇಶ, ಆ ಆದೇಶ ಕೂಡ ಹೊರಗಡೆ ಬರೋದಿದೆ. ಹಾಗಾಗಿ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ತೀರ್ಮಾನ ನ್ಯಾಯಾಲಯದಲ್ಲಿ ಏನಾಗಬಹುದು ಅನ್ನುವಂಥದ್ದು. ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ತೀರ್ಪು ಪ್ರಕಟಕ್ಕೂ ಕೂಡ ಕ್ಷಣಗಣನೆಯಾಗ್ತಾ ಇದೆ. ತೀರ್ಪನ್ನ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ನೀಡುವವರಿದ್ದಾರೆ. ಅದು ಕೂಡ ಕೆಲವೇ ಕ್ಷಣದಲ್ಲಿ ಹೊರಗಡೆ ಬರುತ್ತೆ ಅನ್ನುವಂಥ ಮಾಹಿತಿ. ಒಟ್ಟಿನಲ್ಲಿ ಕುತೂಹಲ ಸಾಕಷ್ಟಿದೆ. ಅಮ್ಮ ಮಗನ ಭವಿಷ್ಯ ಏನಾಗತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಹೆಚ್ಚಿದೆ. ಅಮ್ಮ ಮಗನಿಗೆ ಹೋಲಿಸಿದ್ರೆ ಅಮ್ಮನಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಜಾಸ್ತಿ ಇರೋದು, ಯಾಕಂದ್ರೆ ಒಳಸಂಚಿನ ಆರೋಪ ಅವ್ರ ಮೇಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.